ರಾಜ್ಯದ ಹಲವು ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮದ ಹೆಸರಿನಲ್ಲಿ ಕನ್ನಡ ಮಾಧ್ಯಮವನ್ನ ಕಿತ್ತು ಹಾಕಿ ಇಂಗ್ಲಿಷ್ ಮಾಧ್ಯಮವನ್ನ ಕಡ್ಡಾಯ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಎಐಡಿಎಸ್ಒ ತುಮಕೂರು ಜಿಲ್ಲಾ ವತಿಯಿಂದ ನಗರದ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡಲಾಯಿತು. ಮಾತೃಭಾಷೆ ನಮ್ಮ ಹಕ್ಕು ನಮಗೆ ಬೇಕು. ಮಾತೃಭಾಷೆ ನಮ್ಮ ಹಕ್ಕು ನಮಗೆ ಬೇಕು. ದ್ವಿಭಾಷಾ ಮಾಧ್ಯಮದ ಹೆಸರಲ್ಲಿ ಕನ್ನಡ ಮಾಧ್ಯಮವನ್ನು ಕಿತ್ತು ಹಾಕುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಪ್ರಜಾತಾಂತ್ರಿಕವಾಗಿ ಇಂಗ್ಲಿಷ್ ಮಾಧ್ಯಮ ಹೇರುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯಾರ ಅಭಿಪ್ರಾಯವನ್ನು ತಗೊಳ್ಳದೆ ಅಪ್ರಜಾತಾಂತ್ರಿಕವಾಗಿ ಇಂಗ್ಲಿಷ್ ಮಾಧ್ಯಮವನ್ನು ಹೇರುತ್ತಿರುವ ಸರ್ಕಾರಕ್ಕೆ ಹೇಳಿ. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಕಪ್ಪ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನ ಹೇರಿಕೆ ಮಾಡುವುದರ ಮೂಲಕ ಕನ್ನಡವನ್ನೇ ಮರೆಮಾಚುವ ಹುನ್ನಾರವನ್ನು ಇಂದು ಸರ್ಕಾರ ರೂಪಿಸಿದೆ. ಮಾತೃಭಾಷೆ ನಮ್ಮ ಸಂವಹನದ ಭಾಷೆಯಾಗಿದ್ದು, ಆ ಭಾಷೆಯ ಮೂಲಕವೇ ಕಲಿಕೆಯಾದಾಗ ಮಗುವು ಸರಿಯಾಗಿ ವಿಷಯಗಳನ್ನ ಗ್ರಹಿಸಲು ಮತ್ತು ತನ್ನ ಭಾವನೆಗಳನ್ನ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಹಾಯಕವಾಗುತ್ತದೆ. ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯ ಮೂಲಕ ಕೊಡುವುದರಿಂದ ಮಗುವಿನ ಬೌದ್ಧಿಕ ಮಟ್ಟವು ಹೆಚ್ಚುತ್ತದೆ ಹಾಗೂ ಮಾನಸಿಕ ಸದೃಢವಾಗಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯ ಸರ್ಕಾರ ದ್ವಿಭಾಷಾ ಮಾಧ್ಯಮ ಅಂತ ಹೆಸರಲ್ಲಿ ಇವತ್ತು ಕನ್ನಡ ಮಾಧ್ಯಮ ಸಂಪೂರ್ಣವಾಗಿ ಕೈ ಬಿಡ್ತಾರೆ. ಒಂದ್ ಕಡೆ ಇವ್ರು ಎಲ್ಲಾ ಕಡೆ ಹೇಳ್ತಾರೆ ನಾವು ದ್ವಿಭಾಷಾ ಮಾಧ್ಯಮ ತರ್ತೀವಿ, ಎರಡೂ ಭಾಷೆನಲ್ಲೂ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂತ. ಆದ್ರೆ ಇಲ್ಲೆಲ್ಲಾ ಕಡೆನೂ ಕೂಡ ನಮ್ಮ ತಾಲೂಕಲ್ಲಿ 10 ತಾಲೂಕಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಟೀಚರ್ಸ್ಗಳು ಟ್ರೈನಿಂಗ್ ನಡೆದು ಆ ಟ್ರೈನಿಂಗ್ ಅಲ್ಲಿ ಹೇಳೋದು ನೆಕ್ಸ್ಟ್ ಜೂನ್ ಇಂದ ಬರೀ ಇಂಗ್ಲಿಷ್ ಮೀಡಿಯಂ ಇರುತ್ತೆ, ಮಕ್ಕಳಿಗೆಲ್ಲ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಮಾಡಬೇಕು ಅಂತ. ಒಂದು ಮಗು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಕೂಡ ಮಾತೃಭಾಷೆನಲ್ಲೇ ಕಲಿತಾಗ ಅದರ ಬೆಳವಣಿಗೆ ಹೆಲ್ಪ್ ಆಗುತ್ತೆ. ಇದು ತಜ್ಞರು ಹೇಳುವಂಥದ್ದು. ಆದರೆ ಸರ್ಕಾರ ಇದು ಯಾವುದನ್ನು ಕಡೆ ಯೋಚನೆ ಮಾಡದೆ ಇವತ್ತೆಲ್ಲಾನು ಕಡೆಗಣಿಸಿ ಯಾರ ಒಂದು ಅಭಿಪ್ರಾಯನ ತಗೊಳ್ಳದೆ ಅಪ್ರಜಾತಾಂತ್ರಿಕವಾಗಿ ತಾನೇ ನಿರ್ಧಾರ ತಗೊಂಡು ಇವತ್ತು ಈ ರಾಜ್ಯದ ಮಾತೃಭಾಷೆ ಶಿಕ್ಷಣವನ್ನು ಒಡ್ತಾ ಕೊಡ್ತಾರೆ. ಅದನ್ನ ಸಂಪೂರ್ಣವಾಗಿ ಕೈ ಬಿಡ್ತಾರೆ. ಇದನ್ನ ಸರ್ಕಾರ ನಿಲ್ಲಿಸಬೇಕು. ಇಲ್ಲೇನು ನಮ್ಮ ಕನ್ನಡ ಮಾಧ್ಯಮ ಒಂದು ಆಯ್ಕೆ ಸ್ವಾತಂತ್ರ್ಯ ಆಗಿರಬೇಕು, ನಮಗೆ ಕನ್ನಡ ಮಾಧ್ಯಮ ಇರಬೇಕು, ಅದನ್ನ ತಗೊಂಬರ್ಬೇಕು. ಎಐಡಿಎಸ್ಒ ಸಂಘಟನೆ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಕರೆ ಕೊಟ್ಟಿದೆ. ಜನಗಳು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾದ ಮೋಸಿನಾ ಬಾನೂರವರು ಮಾತನಾಡಿ, ಕನ್ನಡ ನಮ್ಮ ಮಾತೃಭಾಷೆ, ಅದು ಒಂದು ಆಯ್ಕೆಯಲ್ಲ, ಅದು ನಮ್ಮ ಹಕ್ಕು. ಕೆಪಿಎಸ್ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿದ್ದಾರೆ. ನಾವು ನಮ್ಮ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಲು ಬಿಡುವುದಿಲ್ಲ. ಪ್ರಾಣ ಕೊಟ್ಟಾದರೂ ಸಹ ನಮ್ಮ ಶಾಲೆಗಳನ್ನ ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಪದಾಧಿಕಾರಿಗಳಾದ ಭರತ್ ಸೈಯದ್, ಸಂದೀಪ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಮಂಜುಳಾ, ಗೌಸ್ಪೀರ್, ಶಿವಪ್ರಕಾಶ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.